ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇವರು ವೈದ್ಯರ ಬದಲಿಗೆ ಪತ್ನಿ ಚಿಕಿತ್ಸೆ ಕೊಟ್ಟಿದ್ದಕ್ಕೆ ಅಲ್ಲಿ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೆಡಿಕಲ್ ಓದದಿದ್ರು ಕೂಡ ಚಿಕಿತ್ಸೆ ಕೊಟ್ಟಿದ್ದ ಹೇಗೆ ಡಾಕ್ಟರ್ ಪತ್ನಿ. ಸ್ಥಳೀಯರ ಪ್ರಶ್ನೆಗೆ ತೊದಲುತ್ತಾ ಮಾತಾಡ್ತಾ ಇದ್ರು ಡಾಕ್ಟರ್ ಲೇಬಗಿರಿ. ನನ್ನ ಪತ್ನಿ ಇಂಜಿನಿಯರಿಂಗ್ ಅಂತೇಳಿ ಡಾಕ್ಟರ್ HV ಲೇಬಗಿರಿ ತೊದಲ್ತಾ ಆನ್ಸರ್ ಮಾಡಿದ್ದಾರೆ. ಇಂಜಿನಿಯರ್ ಬಂದು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದ ಹೇಗೆ? ಸ್ಥಳೀಯರ ಪ್ರಶ್ನೆಗಳಿಗೆ ತಬ್ಬಿಬ್ಬಾದ ಡಾಕ್ಟರ್ HV ಲೇಬಗಿರಿ. 6 ವರ್ಷದ ಮಗುವಿಗೆ ಡೋಲೋ 650 ಮಾತ್ರೆ ಕೊಟ್ಟಿದ್ದಂತ ಪತ್ನಿ. ಇದೇ ವಿಷಯಕ್ಕೆ ಸ್ಥಳೀಯರಿಂದ ಡಾಕ್ಟರ್ ಲೇಬಗಿರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಂತಿಷ್ಟೇ MGಯನ್ನ ಮಹಿಳೆಯರಿಗಾಗ್ಲಿ ಮಕ್ಕಳಿಗಾಗ್ಲಿ ಕೊಡಬೇಕು ಅಂತ ಇರುತ್ತೆ. ದೊಡ್ಡವರಿಗೆ ಕೊಡೋ ಮಾತ್ರೆನ ಮಕ್ಕಳಿಗೆ ಕೊಟ್ರೆ ಅದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅದು ಗೊತ್ತಾ ಈ ಇಂಜಿನಿಯರ್ಗೆ? ಇನ್ನು ಚಿಕ್ಕವರಿಗೆ ಕೊಡೋ ಮಾತ್ರೆ ದೊಡ್ಡವರಿಗೆ ಕೊಟ್ರೆ ಅದಲ್ಲಿ ಎಫೆಕ್ಟೇ ಆಗಲ್ಲ, ಪವರೇ ಇರಲ್ಲ. ಅದ್ಯಾವುದು ಕೂಡ ಈ ಇಂಜಿನಿಯರಿಗೆ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ಇರಬೇಕಾಗಿರುವಂಥ ಪ್ರಜ್ಞೆನೂ ಕೂಡ ಇವರಿಗಿಲ್ಲ. ಅಂಥದ್ರಲ್ಲಿ ನೋಡಿ HV ಲೇಬಗಿರಿ ಅವ್ರನ್ನ ನೀವು ಗಮನಿಸ್ತಾ ಇದ್ದೀರಿ. ಅವ್ರು ಡಾಕ್ಟ್ರು, ಕಾಕಿ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಕಾಕಿ ಶರ್ಟು, ಅವ್ರ ಚೇರ್ ಮೇಲೆ ಆರಾಮಾಗಿ ಕುತ್ಕೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ತರಾಟೆಗೆ ತೆಗೆದುಕೊಂಡವ್ರಿಗೂ ಕೂಡ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ. ತನ್ನ ಪತ್ನಿ ಇಂಜಿನಿಯರ್ ಕೈಯಲ್ಲಿ ಈ ರೀತಿ ಚಿಕಿತ್ಸೆ ಕೊಡಿಸ್ತಾ ಇರೋದು ಎಷ್ಟು ಸರಿ? ಯಾರಾದ್ರೂ ಸತ್ತು ಹೋದ್ರೆ ಅಸ್ವಸ್ಥಗೊಂಡ್ರೆ ಯಾರು ಹೊಣೆ ಅಂತ. ಅಲ್ಲ ಅವ್ರಿಗೆ ನಿಮ್ಮ ಮಿಸ್ಸಸ್ ಇಲ್ರಿ ಅಂದ್ರೆ ಮತ್ತೇನು ನಿಮ್ಮ ಸ್ಟಾಫ್ ಅದಾರು? ಮಿಸ್ಸಸ್ ಅಲ್ಲ, ಸರಿ ಮಿಸ್ಸಸ್ ಅಂತ ಸರಿ ಸರ್. ಅವರು ಕನ್ಫ್ಯೂಷನ್ ಆಗಿದ್ರು ಅಥವಾ ಏನು ಮ್ಯಾಗ್ ಪರ್ಮಿಷನ್ ತೊಗೊಂಡಿದ್ರು ಸರ್. ಈಗ ಒಂದು ವಾರದಿಂದ ನಾವು ಬಂದಿರೋದು ಕೇಳಿದೆವು. ಆ ಮೆಡಿಕಲ್ ಆಫೀಸರ್ ತಾವಂತ ನಿಮ್ಮ ವೈಫ್ ಅವ್ರ ಹೆಂಗೆ ನೋಡಕ್ ಹಾಕಿದ್ರಿ? ಅಲ್ಲ, ಇವರ ಒನ್ ಆಫ್ ದಿ ಮೆಡಿಕಲ್ ಆಫೀಸರ್ ಸಾಧ್ಯನಾ ಮೆಡಿಕಲ್ ಅವಳು ಇಂಜಿನಿಯರ್. ಈಗ ನನ್ನ ಅಪಾಯಿಂಟ್ಮೆಂಟ್ ಅಲ್ರಿ, ಅವ್ರು CSE ಇಂಜಿನಿಯರ್ಸ್. ಅಲ್ಲ, ಇಂಜಿನಿಯರ್ ಇದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಒಳಗಡೆ ಏನು ಕೆಲಸ ಅವ್ರದ್ದು? ಇಲ್ಲ, ಏನು ಕೆಲಸ ಅವ್ರು ಡಾಕ್ಟರ್ ಇದ್ರು. ನಮ್ಮ ಅವರ ಮೆಡಿಸಿನ್ ಬರೀತಾರೆ, ಅವರ ಟ್ರೀಟ್ಮೆಂಟ್ ಕೊಡ್ತಾರೆ. ಹೌದಾ? ನೀವು ಪೇಷಂಟ್ ಅಲ್ಲ, ತೋರ್ಸ್ಕೊಂಡು ಹೋಗಿರಿ. ಯಾರು ನೋಡ್ಯಾರ ನಿಮಗೆ? ಮೇಡಮ್ ಅವರು ನೋಡ್ಯಾರ. ಗುಳಿಗೆ ಎಲ್ಲ ಅವರೇ ಬರ್ದು ಕೊಟ್ಟಾರ. ಹಾಂ, ಅವ್ರೇನಂದ್ರೆ ಒಂದ್ ತಿಂಗಳದ ಗುಳಿಗೆ ಬರ್ದು ಕೊಡ್ತೀನಿ ಅಂತಂದ್ರೆ ಇಂಜೆಕ್ಷನ್ ಮಾಡಿಸು ಅಂತ. ನೋಡಿ, ಡಾಕ್ಟರ್ ಲೇಬಗಿರಿ ಪತ್ನಿಯಿಂದ ಚಿಕಿತ್ಸೆಯನ್ನ ಕೊಡಿಸ್ಕೊಂಡಿರುವಂತ ರೋಗಿಗಳಾಗ್ಲಿ ಅಲ್ಲಿರುವಂತ ಗ್ರಾಮಸ್ಥರು ಶಾಕ್ ಆಗ್ಬಿಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 4 ದಿನಗಳ ಹಿಂದಷ್ಟೇ ವೈದ್ಯರಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದಂತ ಲೇಬಗಿರಿ ಈ ಘಟನೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಥವಾ ಮಾಹಿತಿ ಕೊಡಿ ಅಂತ ಈಗಾಗಲೇ ನೋಟಿಸ್ ಕೊಡಲಾಗಿದೆಯಂತೆ. ಅಲ್ಲಿ ಏನಾಗಿದೆ ಅಂತ ತನಿಖೆ ನಡೆಸಿ ಆಯುಕ್ತರಿಗೆ ವರದಿ ಸಲ್ಲಿಸ್ತೀನಿ. ಈ ಹಿಂದೆ ಕೂಡ ಇದೇ ರೀತಿ ಘಟನೆಯಿಂದ ಬೇರೆಡೆ ವರ್ಗ ಆಗಿದ್ರು ಇವರು. ಡಾಕ್ಟರ್ ಲೇಬಗಿರಿ ಪತ್ನಿ ಕ್ವಾಲಿಫಿಕೇಶನ್ ಬಗ್ಗೆ ನನಗೆ ಗೊತ್ತಿಲ್ಲ, ಸೂಕ್ತ ಕಾರಣ ನೀಡದೇ ಇದ್ರೆ ಕ್ರಮಕ್ಕೆ ಆಯುಕ್ತರಿಗೆ ಪತ್ರ ಬರೀತೀನಿ ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಜಿನಿಯರ್ ಇದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಒಳಗಡೆ ಏನು ಕೆಲಸ ಅವ್ರದ್ದು? ಏನು ಕೆಲಸ? 24/6/26 ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲಾದಗಿಯಲ್ಲಿ ಡಾಕ್ಟರ್ ಲೇಬಗಿರಿ ಅವರ ಪತ್ನಿ ಹೊರ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ರು ಅನ್ನೋದನ್ನ ಸಾರ್ವಜನಿಕರಿಂದ ಹಾಗೂ ಮಾಧ್ಯಮದ ಮುಖಾಂತರ ಗೊತ್ತಾಯ್ತು. ನಂತರ ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ ಲೇಬಗಿರಿ ಏನು ಅವರು ವೈದ್ಯಾಧಿಕಾರಿಗಳಾಗಿ 4 ದಿನದ ಮುಂಚೆ ಅಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ರು, ಅವ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೀನಿ. ಅದೇ ರೀತಿ ಈಗ ಅಲ್ಲಿ ಏನಾಗಿದೆ ಅನ್ನೋದನ್ನು ತನಿಖೆ ಮುಖಾಂತರ ನೋಡಿ ಅವ್ರ ಮೇಲೆ ಇನ್ನೂ ಶಿಸ್ತು ಕ್ರಮಕ್ಕೆ ಮಾನ್ಯ ಆಯುಕ್ತರಿಗೆ ಸಲ್ಲಿಸಲಿಕ್ಕೆ ಇವತ್ತಿನ ದಿನ ಕಲಾದಗಿ ಪ್ರಾಥಮಿಕ ಆರೋಗ್ಯ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ವರದಿಯನ್ನು ಇವತ್ತು ಸಂಜೆ ಒಳಗಡೆ ನೀಡ್ತೇವೆ.